ಸೆಕ್ಯೂರಿಟಿ ಗಾರ್ಡ್ ಹಾಗೂ ಡೆಲಿವರಿ ಬಾಯ್ 2 ದಿನಗಳ ಹಿಂದೆ ನಡೆದ ಗಲಾಟೆ ಸೆಕ್ಯೂರಿಟಿ ಗಾರ್ಡ್ ಕೊಲೆಯಲ್ಲಿ ಅಂತ್ಯವಾಗಿದೆ. ಹಾಗಾದ್ರೆ ಇಬ್ಬರ ನಡುವೆ ಯಾವ ಕಾರಣಕ್ಕೆ ಗಲಾಟೆ ಆಗಿತ್ತು ಅನ್ನೋದನ್ನ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಕ್ಷುಲ್ಲಕ ಕಾರಣಕ್ಕೆ ಸೆಕ್ಯೂರಿಟಿ ಗಾರ್ಡ್ ಮರ್ಡರ್. 2 ದಿನದ ಹಿಂದಿನ ಗಲಾಟೆ ಕೊಲೆಯಲ್ಲಿ ಅಂತ್ಯ. ಪಾರ್ಕಿಂಗ್ ವಿಚಾರಕ್ಕೆ ಚಾಕುವಿನಿಂದ ಇರಿದು ಹತ್ಯೆ. ಪಾರ್ಕಿಂಗ್ ವಿಚಾರಕ್ಕೆ ಸೆಕ್ಯೂರಿಟಿ ಗಾರ್ಡ್ನನ್ನ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಗಣೇಶ್ ಬಹದ್ದೂರ್ ರಾವಲ್ ಕೊಲೆಯಾದ ವ್ಯಕ್ತಿ. ನೇಪಾಳ ಮೂಲದ ಈತ ಮೈಸೂರು ರಸ್ತೆಯ ಟಿಂಬರ್ ಯಾರ್ಡ್ನಲ್ಲಿ ಗಾರ್ಮೆಂಟ್ಸ್ ಒಂದರ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದರೆ ನಿನ್ನೆ ಸಂಜೆ 5:30 ಸುಮಾರಿಗೆ ಪೋರ್ಟಲ್ ಡೆಲಿವರಿ ಬಾಯ್ ಒಬ್ಬ ಗಾರ್ಮೆಂಟ್ಸ್ ಬಳಿ ಬಂದು ಏಕಾಏಕಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ. ಈ ದಾರುಣ ಕೊಲೆಯ ಹಿಂದೆ ಬೈಕ್ ಪಾರ್ಕಿಂಗ್ ಗಲಾಟೆ ಎನ್ನಲಾಗಿದೆ. ಕಳೆದ ಗುರುವಾರ ಪೋರ್ಟಲ್ ಡೆಲಿವರಿ ಬಾಯ್ ಒಬ್ಬ ತನ್ನ ಬೈಕ್ ಅನ್ನ ಗಾರ್ಮೆಂಟ್ಸ್ ಮುಂಭಾಗ ಪಾರ್ಕ್ ಮಾಡಿದ್ದಂತೆ. ಈ ವೇಳೆ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಗಣೇಶ್ ಬಹದ್ದೂರ್ ಬೈಕ್ ತೆಗೆದು ಬೇರೆ ಕಡೆಗೆ ನಿಲ್ಲಿಸುವಂತೆ ಹೇಳಿದ್ದಾನೆ. ಈ ವೇಳೆ ಬೈಕ್ ಸವಾರನ್ನ ಇಲ್ಲೇ ಗಾಡಿ ನಿಲ್ಲಿಸ್ತೀನಿ ಅಂತ ಆವಾಜ್ ಹಾಕಿದ್ದಾನಂತೆ. ಸೆಕ್ಯೂರಿಟಿ ಗಣೇಶ್ ಮತ್ತು ಡೆಲಿವರಿ ಬಾಯ್ ನಡುವೆ ಗಲಾಟೆ ನಡೆದಿದೆ. ಅಲ್ಲಿದ್ದ ಜನ ಇಬ್ಬರನ್ನ ಸಮಾಧಾನ ಮಾಡಿ ಕಳಿಸಿದ್ದಾರೆ. ಆದರೆ ನಿನ್ನೆ ಪುನಃ ಗಾರ್ಮೆಂಟ್ಸ್ ಬಳಿ ಬೈಕ್ನಲ್ಲಿ ಬಂದಿದ್ದ ಡೆಲಿವರಿ ಬಾಯ್ ತಾನು ತಂದಿದ್ದ ಚಾಕುವಿನಿಂದ ಸೆಕ್ಯೂರಿಟಿ ಗಣೇಶ್ ಬಹದ್ದೂರ್ಗೆ ಇರಿದಿದ್ದಾನೆ. ಈ ವೇಳೆ ತೀವ್ರ ರಕ್ತಸ್ರಾವವಾಗಿದ್ದು ಗಣೇಶ್ ಆಸ್ಪತ್ರೆಗೆ ಹೋಗದೆ ನೇರ ಪಕ್ಕದಲ್ಲಿದ್ದ ಮನೆಗೆ ಹೋಗಿದ್ದಾನೆ. ಮಾತಾಡ್ತಾ ಇದು ಇವ್ರಿಗೆ ಜಗಳ ಆಗ್ಬಿಟ್ಟೈತೆ ಸರ್. ಹೊಡೆದಾಟ ಆಗಿದೆ. ಗೇಟ್ ಒಳಗೆ ಬಂದು ಹೊಡೆದಾಟ ಆಗಿದೆ. ಆದ ತಕ್ಷಣ ಆಫೀಸವರು, ಫ್ಯಾಕ್ಟ್ರಿಯವರು, ನಮ್ಮ ಗಾರ್ಮೆಂಟ್ಸಲ್ಲಿ ಇರೋರು ಆಫೀಸವ್ರು ಬಂದ್ಬಿಟ್ಟು ಬೀಡ್ಸವ್ರು ಇವ್ರನ್ನ. ನಮಗೂ ಆ ಹುಡುಗ ಏನು ಹೇಳಿಲ್ಲ, ಜಗಳ ಆಯಿತು ಅಂತ ಫೋನ್ ಆಗಿತ್ತು. ಜಗಳ ಆಯಿತು, ಈ ಥರ ಹೊಡೆದ ಏನೂ ಹೇಳಲಿಲ್ಲ ಸರ್. ಸಾಯಂಕಾಲ 5:15 ಇವ್ನು ಕ್ಲೋಸ್ ಮಾಡಿಬಿಟ್ಟು ಒಳಗೆ ಕೂತಿದ್ದಂತೆ. ಇವ್ನು ಕೂತಿ ಅವ್ನು ಏನಿಲ್ಲ, ಮಾತು ಇಲ್ಲ, ಜೋರು ಸೌಂಡ್ ಗಿೌಂಡ್ ಏನಿಲ್ಲ, ಆವಾಜು, ಹೊಡೆದಾಟ, ಕೂಗಾಡೋದು ಏನಿಲ್ಲ ಸರ್. ಬಂದ್ಬಿಟ್ಟು ಕ್ಲೀನಾಗಿ ಹೋಗ್ಬಿಟ್ಟು ಚುಚ್ಬಿಟ್ಟು ರಿಟರ್ನ್ ಎಸ್ಕೇಪ್ ಹೋಗ್ಬಿಟ್ಟ. ಮನೆಗೆ ಹೋದ ಕೆಲವೇ ಕ್ಷಣಗಳಲ್ಲಿ ಕುಸಿದು ಬಿದ್ದಿದ್ದಾನೆ. ಕೂಡಲೇ ಸ್ಥಳೀಯರು ಆಸ್ಪತ್ರೆಗೆ ರವಾನಿಸಿದ್ದು ಮಾರ್ಗ ಮಧ್ಯೆ ಗಣೇಶ್ ಸಾವನ್ನಪ್ಪಿದ್ದಾನೆ. ಸೆಕ್ಯೂರಿಟಿಯಾಗಿದ್ದ ಗಣೇಶ್ ಕಳೆದ 5 ವರ್ಷಗಳ ಹಿಂದೆ ನೇಪಾಳದಿಂದ ಬೆಂಗಳೂರಿಗೆ ಬಂದಿದ್ದ. ಮೃತ ಗಣೇಶ್ಗೆ 2 ಮಕ್ಕಳಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸದ್ಯ ಈ ಬಗ್ಗೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ. ಪೊಲೀಸರು ಗಾರ್ಮೆಂಟ್ಸ್ ಸಿಸಿಟಿವಿ ವಿಡಿಯೋ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದ್ದಾರೆ. ಚಾಕು ಇರಿದು ಎಸ್ಕೇಪ್ ಆಗಿರುವ ಡೆಲಿವರಿ ಬಾಯ್ಗಾಗಿ ಶೋಧ ನಡೆಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.